ಈಗ ಶ್ರೀರಾಮುಲು ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಶ್ರೀರಾಮುಲು ಅವರೇ ನಮಸ್ತೆ. ನಮಸ್ಕಾರ ಸರ್, ಈಗಾಗಲೇ ನಿಮಗೆ ಮಾಹಿತಿ ಇದೆ ಅಂದ್ಕೊಳ್ತೀನಿ, ಬಳ್ಳಾರಿಯಲ್ಲಿ ಮೂವರು ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿ ಯಾರೋ ಸುದ್ದಿ ಮೂಡಿಸಿದ್ರು. ಏನ್ ಹೇಳ್ತೀರಿ? ಇಡಿ ರೇಡ್ ಆಗ್ತಾ ಇದೆ ಅಂತೇಳಿ ನನಗೆ ಸುದ್ದಿ ಅಂತ ಮುಟ್ಟಿಸಿದ್ರು. ಬಹುಶಃ ಇದು ಇಡಿ ರೇಡ್ ಅನ್ನಂಥದ್ದು ಪ್ರಕ್ರಿಯೆ ಯಾವತ್ತು ಕೂಡ ನಡೀತಾನೆ ಇರ್ತದೆ ಸರ್. ಇದು ಯಾಕಂದ್ರೆ ಇವತ್ತಿನ ಇಡಿ ರೇಡ್ ಬಗ್ಗೆ ನನಗೆ ಇರೋಂತ ಮಾಹಿತಿ ಪ್ರಕಾರ ಅದು ಐ ಆಮ್ ದ ರಾಂಗ್ ಆಗಿದ್ರೆ ಆಗಿರ್ಬೋದು. ಈ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿದಲ್ಲಿ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆನೋ ಅದರ ಬಗ್ಗೆ ಎಲ್ಲೋ ಒಂದು ಕಡೆ ಇವರೆಲ್ಲರೂ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ, ಇನ್ಕ್ಲೂಡಿಂಗ್ ಬಳ್ಳಾರಿ ಜಿಲ್ಲೆಯ ಸಂಸದರಾದಂತ ಸನ್ಮಾನ್ಯ ತುಕಾರಾಮ್ ಅವರು ಸೇರ್ಕೊಂಡು ಈ ಶಾಸಕರು ಕೆಲವು ಮಂದಿ ಆ ಹಣದಿಂದನೇ ಬಹಳಷ್ಟು ಮಂದಿ ರಾಜಕಾರಣ ಚುನಾವಣೆ ಮಾಡಿದಾರ, ಆ ಚುನಾವಣೆಯಲ್ಲಿ ಗೆದ್ದಿದಾರ ಅನ್ನಂಥದ್ದು ಎಲ್ಲರೂ ಕೂಡ ಮಾತಾಡ್ತಾರಂತ ಮಾತುಗಳು ಸರ್ ಇದು. ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಗೆದ್ದಿದ್ದಂತ ಶಾಸಕರೆಲ್ಲರೂ ಕೂಡ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ಗೆದ್ದಾರ. ಹಂಗಾಗಿ ಆ ಸಂಸದರು ಕೂಡ ಗೆದ್ದಿರೋಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದನೇ ಗೆದ್ದಾರ ಅನ್ನೋಂಥದ್ದು ನನಗೆ ಅಫಿಷಿಯಲಿ ಡಾಕ್ಯುಮೆಂಟೇಶನ್ ಇಲ್ಲ, ನನಗಿರಂತ ಮಾಹಿತಿ ಪ್ರಕಾರ ಬಹುಶಃ ಅದ್ರ ಪ್ರಕಾರ ಏನಾದ್ರೆ ರೇಡ್ ಆದ್ರೆ ಆಗ್ತಾ ಇರ್ಬೋದು. ಸೊ ಬಿಜೆಪಿ ಆರೋಪ ಕೂಡ ಇದೇ ಆಗಿತ್ತು ಅಲ್ವಾ? ಇದೇ ಆಗಿತ್ತು ಸರ್. ಇದೆ ನಾವು ಮುಂಚೆಯಿಂದ ಕೂಡ ಹೇಳಿದ್ವಿ ಸರ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಡವರ ಅಮೌಂಟು, ವಿದ್ಯಾರ್ಥಿನಿಯರ ಅಮೌಂಟು, ಬಡವರು ಸಿಗಬೇಕಾದಂತ ಎಲ್ಲ ಯೋಜನೆಗಳ ಅಮೌಂಟ್ ಅನ್ನು ಇವರು ರಾಜಕಾರಣಿಗೆ ಬಳಸ್ಕೊಂಡ್ಬಿಟ್ರು ಅಂತೇಳಿ ಮುಂಚೆಯಿಂದ ಕೂಡ ಇದು ವಾದ ಹಿಂಗೆ ಮಾಡ್ತಾನೆ ಇದೀವಿ ಸರ್. ಒಂದ್ ವೇಳೆ ಶ್ರೀರಾಮುಲು ಅವರು ಈಗ ಇದು ನಿಜಾನೇ ಅಂತಾದ್ರೆ ಸರ್ಕಾರದ ಗಮನಕ್ಕಿಲ್ದೆ ಅಥವಾ ಪಕ್ಷದ ಗಮನಕ್ಕಿಲ್ದೆ ಅಂತೂ ಆಗಿರ್ಲಿಕ್ಕಿಲ್ಲ, ನಿಗಮದಿಂದ ಹಣ ಹೊಡೆದು ಚುನಾವಣೆಗೆ ಬಳಸ್ಕೊಳ್ತಾರೆ ಅಂತ ಇನ್ಕ್ಲೂಡಿಂಗ್ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇದ್ದಾರೆ ಸರ್ ಇದರಲ್ಲಿ. ಯಾಕಂದ್ರೆ ಈ ಸರ್ಕಾರದ ಅಮೌಂಟು ಅದು ವೈಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೆ ನೋಡಿ ಸರ್, ನಾವು ಬಹಳಷ್ಟು ನೋಡಿದ್ವಿ. ಇವತ್ತು ನಿಗಮದ ಅಮೌಂಟು ಒಬ್ಬ MD ಒಬ್ಬ ಮಂತ್ರಿಗಳು ಜೊತೆಲಿ ಅಲ್ಲಿದ್ದಂತ ದೊಡ್ಡ ಅಂದ್ರೆ ಯಾರೊಬ್ರು ದೊಡ್ಡ ಸ್ಥಾನದಲ್ಲಿದ್ದಂತ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಮಾತ್ರ ಈ ಟ್ರಾನ್ಸಾಕ್ಷನ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಹಂಗ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇದ್ದೇ ಆಗಿದೆ ಸರ್ ಈಗ. ಹಂಗಿದ್ರೆ ಈ ದಾಳಿ ಇದೆಯಲ್ಲ ಇದು ಆರಂಭ ಅಂತ ಅನ್ಕೊಳ್ಬೇಕಂಗಿದ್ರೆ ಇಲ್ಲಿಂದ ಮುಂದಕ್ಕೆ ಇನ್ನೂ ಜಾಡು ಪತ್ತೆ ಹಚ್ತಾ ಹೋಗ್ಬೇಕು. ನನಗೇನು ಸರ್, ಇವರೆಲ್ಲ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಮೌಂಟ್ ಏನನ್ನ ಈ ಭ್ರಷ್ಟಾಚಾರ ಅಮೌಂಟ್ ಇಂದಾನೆ ಅಂತೇಳಿ ಪ್ರೂವ್ ಆದ್ರೆ ಇವ್ರು ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೇಕು ಸರ್. ಯಾಕಂದ್ರೆ ಸರ್ಕಾರದ ಅಮೌಂಟ್ ತಗೊಂಡು ರಾಜಕಾರಣ ಮಾಡುದು, ಸರ್ಕಾರದ ಅಮೌಂಟ್ ತಗೊಂಡು ಗೆಳೆಯೋದು ದೊಡ್ಡ ಕೆಲಸನ ಅಲ್ಲ ಸರ್ ಅದು. ಇವ್ರ ಸ್ಥಾನ ಕಳ್ಕೋಬೇಕು ಸರ್ ಇವ್ರು. ಅಂದ್ರೆ ಈಗ ಸಂಸದರು ಶಾಸಕರ ಮೇಲೆ ಏನೇ ಇಡೀ ದಾಳಿ ಆಗಿದೆ, ಇದು ಹಣಕಾಸು ಇಲಾಖೆವರೆಗೂ ಮುಟ್ಟುತ್ತೆ, CM DCM ವರ್ಗೂ ಹೋಗುತ್ತೆ ಅಂತ ಹೇಳ್ತೀರಾ? ಹಾಗಿದ್ರೆ ಸರ್ 100% ಯಾರು ಉಪ್ಪು ತಿಂತಾರೋ ಅವ್ರು ನೀರು ಕುಡಿಲೇಬೇಕಾಗುತ್ತೆ ಸರ್. ಯಾರು ಇವತ್ತು ಬಡವರ ಹಣ, ಇದು ಪರಿಶಿಷ್ಟ ವರ್ಗಗಳ ಸಮುದಾಯದ ಹಣ, ಇವತ್ತು ಇಷ್ಟೊಂದು ದೊಡ್ಡ ಯಾವ ರೀತಿಯಲ್ಲಿ ಅಂದ್ರೆಗಿನ ಅದು ಈ ರೀತಿ ಸರ್ಕಾರದ ಹಣ ದುರುಪಯೋಗ ಮಾಡ್ಕೊಂತಿರೋದು, ಭ್ರಷ್ಟಾಚಾರ ಮಾಡಿ ಇತಿಹಾಸದಲ್ಲಿ ಯಾರು ನೋಡಿದಿಲ್ಲ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಸೀಯಿಂಗ್ ದಿಸ್ ಥಿಂಗ್. ಬಟ್ ಈಗ ಕಾಂಗ್ರೆಸ್ ಕಡೆಯಿಂದ ಒಂದು ವಾದ ಬಂದೇ ಬರುತ್ತೆ, ಇಡಿ ದುರುಪಯೋಗ ಕಾಂಗ್ರೆಸ್ ನಾಯಕರೇ ಟಾರ್ಗೆಟ್ ಅನ್ನೋದು ರಾಜಕೀಯವಾಗಿ ಬಂದೇ ಬರುತ್ತೆ. ಏನ್ ಹೇಳ್ತೀರಾ? ರಾಜಕೀಯವಾಗಿ ಅಂದ್ರೆಗಿನ ಹೇಳಲಿ ಸರ್, ಬೇಕಾದ್ರೆ ನಮ್ಮ ಮನೆ ಮೇಲೆ ದಾಳಿ ಮಾಡಿದಾರೆ ಅಂದ್ರೆ ಸುಮ್ನೆ ಹೇಳ್ಕೊಳ್ಳಿ. ಯಾಕಂದ್ರೆ ನಮ್ದು ಆದಾಯಕ್ಕೆ ಮೀರಿ ಸಂಪಾದನೆ ಇರ್ಬೋದು, ಆದಾಯಕ್ಕೆ ಮೀರಿ ಆಸ್ತಿಗಳು ಇರ್ಬೋದು, ಅದು ಡಿಫ್ರೆಂಟ್ ಸಬ್ಜೆಕ್ಟ್ ಸರ್. ಇದು ಸರ್ಕಾರದ ಹಣ, ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ, ಅದು ಡೆಪಾಸಿಟ್ ಹಣ ಸರ್. ಆ ಜನರ ಹಣ್ಣನ್ನೇ ಕೊಳ್ಳೆ ಹೊಡೆದಾರೆ ಇವರು ಸರ್. ಇದು ಬಹಳ ಸಿಂಪಲ್ ಇದೆ ಸರ್. ಇದು ಅದು ಇಡಿಗಳು ರೇಡ್ ಆಗ್ತಾ ಇದಾವೆ ಅಂದ್ರೆ ಅದು ಡಿಫ್ರೆಂಟ್ ಸರ್. ಪೊಲಿಟಿಕಲ್ ಅನ್ಕೊಳ್ಳಿ, ಏನನ್ನ ಅನ್ಕೊಳ್ಳಿ, ಅವೆಲ್ಲ ಕೂಡ ತನಿಖೆಗಳಾಗ್ತಾವ, ಏನಾದಂತ ಟೈಮಲ್ಲಿ ಅವೆಲ್ಲ ಏನಾಗ್ತಾವ ಅದು ಪ್ರಕ್ರಿಯೆ. ಇದು ಹಂಗಲ್ಲ ನೋಡಿ ಸರ್. ಇದು ಎಲ್ಲ ಇಡಿ ರೇಡ್ಗಳಿಗಿನ ಇದು ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ ಸರ್. ಇದು ಈ ಸಬ್ಜೆಕ್ಟ್ ಅಲ್ಲಿ SC ST ಜನ ಮಕ್ಕಳ ಹಣ, ಇವತ್ತು ಸ್ಕಾಲರ್ಶಿಪ್ ಕೊಡಬೇಕಾದಂತ ಹಣ, ಈ ಸರ್ಕಾರದ ಅಮೌಂಟ್ ಒಬ್ಬ ಮಂತ್ರಿ, ಜವಾಬ್ದಾರಿ ರೆಸ್ಪಾನ್ಸಿಬಲ್ ಇರೋಂತ ಒಬ್ಬ ಮಂತ್ರಿ, ಆ ಮಂತ್ರಿನೇ ಇವತ್ತು ಬೇರೆ ಖಾತೆಗೆ ಬದಲಾವಣೆ ಮಾಡಿ, ಬೇರೆ ಖಾತೆಯಿಂದ XYZ ಅಂತ ಹೇಳಿ ಬೇರೆ ಬೇರೆ ಕಂಪನಿಗಳಿಗೆ ವರ್ಗಾವಣೆ ಮಾಡಿ ಅಲ್ಲಿಂದ ವಿತ್ಡ್ರಾ ಮಾಡ್ತಾರಂದ್ರೆ ದಿಸ್ ಇಸ್ ನೋಡಿ ಸರ್, ದಿಸ್ ಇಸ್ ಕಾಲ್ಡ್ ಯಂಗ್ ಮ್ಯಾಜಿಕ್ ಇರ್ಬೋದು. ಯೋಚನೆ ಮಾಡಿ.
ಸರ್ ಇದನ್ನ ಅಧ್ಯಯನ ಮಾಡ್ಕೊಂಡು ಹೋದ್ರೆ ನನಗ್ ಗೊತ್ತಿರುವಂತ ಪ್ರಕಾರ ಯಾರೊಬ್ರು ಕೂಡ ಉಳಿಬಾರ್ದು ಸರ್ ಇವ್ರು. ಹೇಳ್ಬೇಕಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಇವ್ರು ಯಾರು ಈ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ಈ ಬ್ರೈವಲ್ಲಿ ಯಾರ್ಯಾರು ಇದಾರೋ ಅವ್ರೆಲ್ಲರೂ ಕೂಡ ಅವ್ರ ಸ್ಥಾನ ಕಳ್ಕೋಬೇಕ್ರಿ. ಈಗ ಮುಂದಿನ ದಿನಗಳಲ್ಲಿ ಅದಾಗತ್ತೆ ಅನ್ನೋ ನಿರೀಕ್ಷೆ ಇದೆಯಾ ನಿಮ್ಗೆ ಹಾಗಿದ್ರೆ? ಸರ್ ಖಂಡಿತವಾಗಿ ಅವ್ರ ಸರ್ಕಾರ ಹಣ ಬಳಕೆ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಸರ್ಕಾರ ಅಮೌಂಟ್ ಬಳಕೆ ಆಗಿದೆ ಅಂತೇಳಿ ರೇಡ್ಗಳು ನಡೀತಾ ಇದಾವೆ, ಪ್ರೂವ್ ಆಗ್ತಾವ ಏನಿದೆ ನೋಡ್ಕೊಂಡು 100% ಒಂದು ಸರ್ ಇಂದಿರಾ ಗಾಂಧಿದು ಕೂಡ ಹಿಂಗೆ ಆಗಿತ್ತು ಸರ್. ಸರ್ಕಾರದ ಅಮೌಂಟ್ ಅವರು ಎಲ್ಲೋ ಒಂದು ಕಡೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಅವ್ರು ಕೂಡ ಸ್ಥಾನ ಕಳ್ಕೊಂಡಿದ್ರು. ಹಂಗಾಗಿ ಇವ್ರಿಗೆ ಅದೇ ಚಾಳಿಯಲ್ಲಿ ಇರೋ ಕಾರಣ ಇವರು ಸರ್ಕಾರದ ರೊಕ್ಕ, ಬಡವರು ರೊಕ್ಕ, ಜನರ ರೊಕ್ಕ, ಮಕ್ಕಳು SC/ST ಮಕ್ಕಳ ಅಮೌಂಟ್ ಬಳಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗಿ ಇವ್ರ ಸ್ಥಾನ ಕಳ್ಕೋಬೇಕು ಸರ್. ಅಲ್ಲಿ ರೈಟ್ ರಾಂಗ್ ಗೊತ್ತಿಲ್ಲ ಸರ್. ಈ ತುಕಾರಾಮ್ ಅವ್ರು ಕೂಡ ಒಂದು 22 ಕೋಟಿ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ದುರುಪಯೋಗ ಇದರ ಆ ಅಮೌಂಟ್ ಇಂದ ಬಳಕೆ ಮಾಡ್ಕೊಂಡಿದಾರಂತೆ. ಎಲ್ಲ MLAಗಳಿಗೆ 5 ಕೋಟಿ 10 ಕೋಟಿ ರೂಪಾಯಿ ತಗೊಂಡಾರಂತೆ. ಅಲ್ಲ, ನಿಗಮ ಮಂಡಳಿಯ ಹಣ ತಗೊಂಡು ಚುನಾವಣೆಗೆ ಬಳಸ್ಕೊಳ್ತಾರೆ ಅಂದ್ರೆ ಅದು ವಾಲ್ಮೀಕಿ ನಿಗಮ. ನೀವು ಅದೇ ಸಮುದಾಯದ ನಾಯಕರಾಗಿ ಜಿಲ್ಲೆಯಲ್ಲಿ ಈಗ ಜನ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ. ಇದು ಬಹಳ ದೊಡ್ಡ ದುರಂತ ಸರ್. ನಮ್ಗೆ ಇಂಥವ್ರು ಮಂತ್ರಿಗಳು, ಇಂಥವ್ರ ಸರ್ಕಾರದಲ್ಲಿ ಆ ವರ್ಗಕ್ಕೆ ಏನು ಅನ್ಯಾಯ ಆಗ್ತದೆ, ST ಸಮುದಾಯಕ್ಕೆ ಬಹಳ ದೊಡ್ಡ ದುರಂತ ಸರ್ ಇದು. ಇದೊಂದು ದಂತಕತೆ ಸರ್ ಇದು. ರಾಮುಲು ಅವರೇ, ಈಗ ಜಿಲ್ಲೆಯಲ್ಲಿ ಜನಾಭಿಪ್ರಾಯ ಹೇಗಿದೆ? ವಾಲ್ಮೀಕಿ ನಿಗಮದಿಂದ ಹಣ ತಗೊಂಡು ಈ ತರ ಲೂಟಿ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಜನ ಏನ್ ಮಾತಾಡ್ತಾರೆ? ಇವಾಗೇನು ಚುನಾವಣೆಗಳು ಇಲ್ಲಲ್ಲ ಸರ್, ಅವ್ರಿಗೇನು ಜನ ಇವಾಗ ಚುನಾವಣೆ ಬಂದ್ಮೇಲೆ ನೋಡೋಣ ಅಂತಾರ. ಇವಾಗೇನು ಯಾವ್ದು ಚುನಾವಣೆಗಳಿಲ್ಲ. ಅವ್ರನ್ನ ಆಕ್ರೋಶ ಮೀನ್ಸ್ ಅವ್ರ ಕೋಪ ನೋಡ್ಸ್ಕೋಬೇಕಂದ್ರೆ ಮತ್ತೆ ಹೆಂಗ್ ನೋಡ್ಸ್ಬೇಕು? ಅವ್ರಿಗೆ ಚುನಾವಣೆ ಸಂದರ್ಭದಲ್ಲಿ ಅವಕಾಶ ಸಿಗೋದು. ಇವಾಗ ಮಾತಾಡಿದ್ರೆ ಕೂಡ ಪ್ರಯೋಜನ ಆಗಲ್ಲ ನೋಡಿ. ಅಧಿಕಾರದಲ್ಲಿ ಇದ್ದಂಥವ್ರು, ಸರ್ಕಾರದಲ್ಲಿ ಇದ್ದಂಥವ್ರು ಇವ್ರು ಎಷ್ಟು ಮಾತಾಡಿದ್ರು ಅಲ್ಲಿ ರೀಚ್ ಆಗಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಅವ್ರು ಸುಮ್ಮನೆ ಇರ್ತಾರೆ ಸರ್. ಯಾವಾಗ ಅವಕಾಶ ಸಿಗ್ತೋ ಅವಕಾಶಕ್ಕೋಸ್ಕರ ಆಯ್ತದ, ಅವಕಾಶ ಸಿಕ್ಕಂತ ಟೈಮಲ್ಲಿ ಸರಿಯಾದಂತ ಸೇಡು ತೀರಿಸ್ಕೊಂತಾರೆ. ನಿಜ. ಬಟ್ ಈಗ ಸಮಾಜವನ್ನ ರೆಪ್ರೆಸೆಂಟ್ ಮಾಡೋ ನಿಮ್ಮಂತ ನಾಯಕರು ಅವ್ರ ಧ್ವನಿ ಆಗ್ಬೇಕಲ್ಲ? ಇಲ್ಲ, ಖಂಡಿತವಾಗಿ ಸರ್. ನಾನು ಪ್ರತಿನಿತ್ಯ ಕೂಡ ನಾನು ಯಾವತ್ತು ಈ ಭ್ರಷ್ಟಾಚಾರ ಆಯ್ತು, ಅವತ್ತು ನಾವು ಹೋರಾಟದಿಂದನೇ ಆ ಮಂತ್ರಿ ರಾಜೀನಾಮೆ ಕೊಡಬೇಕಾಯ್ತು, ಜೈಲಿಗೆ ಹೋಗ್ಬೇಕಾಯ್ತು. ಅಂದ್ರಿಂದ ಇಂದುವರೆಗೆ ತನಕ ಕೂಡ ನಾವು ಬಿಡುತ್ತಾ ಇಲ್ಲ ಸರ್. ಯಾಕಂದ್ರೆ ಸರ್ಕಾರಗಳು ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಅದೇನ್ ನಿಂತ ನೀರಲ್ಲ, ಹರಿಯುವಂತ ನೀರು. ಅಕಸ್ಮಿತವಾಗಿ ಯಾವ ಒಬ್ಬ ಮಂತ್ರಿ ಕೂಡ ಈ ತರ ದೊಡ್ಡ ಇಂತ ಸಾಹಸಕ್ಕೆ ಕೈ ಹಾಕ್ಬೇಕಂದ್ರೆ ಅವನಿಗೆ ಗೊತ್ತಾಗ್ಬೇಕು ನಾವೆಲ್ಲ ಕೂಡ ಕಳ್ಕೊಂತೀವಿ ಅನ್ನೋ ಭಯ ಬರಬೇಕು ಅವನಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.